ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ, ಇನ್ನೊಂದು ಕಾಲ ಅದೇ ಅದೇ ಯಾವ ಕಾಲ? ಅದೇ ಬೇಸಿಗೆಗಾಲ. ಇನ್ನೊಂದು ಯಾವ ಕಾಲ? 3 ಕಾಲ ಹೇಳಿ. ಒಂದು ವರ್ಷಕ್ಕೆ ಬಂದು 4 ಕಾಲ ಅಂತ ಹೇಳಿದ್ನಲ್ವಾ, ಅದರಲ್ಲಿ ಬಂದ್ಬಿಟ್ಟು ಒಂದು ಚಳಿಗಾಲ ಅಂತ ಹೇಳಿದ್ರಿ, ಇನ್ನೊಂದು ಬಂದು ಮಳೆಗಾಲ, ಇನ್ನೊಂದು ಬಂದು ಬೇಸಿಗೆಗಾಲ, ಇನ್ನೊಂದು ಕಾಲನೂ ಇದೆ. ಯಾವುದು ಗೊತ್ತಿಲ್ವಾ? ವಸಂತ ಕಾಲ. ವಸಂತ ಕಾಲ ಅನ್ನೋದು ಕೂಡ ಹೇಳ್ತೀವಲ್ಲ, ವಸಂತ ಕಾಲ. ಆ ಒಂದು ವಸಂತ ಕಾಲ ಬಂದ್ಬಿಟ್ಟು ಯಾವ ಟೈಮ್ ಬರುತ್ತೆ ಅಂದ್ರೆ ಯುಗಾದಿ ಹಬ್ಬ ಸೀಸನ್ ಅಲ್ಲ, ಏಪ್ರಿಲ್ ಇಲ್ಲ ಬಂದ್ಬಿಟ್ಟು ಆ ತಿಂಗಳಲ್ಲಿ ಬರುವಾಗ ಅದಕ್ಕಿಂತ ಮುಂಚೆನೆ ಬಂದು ಆ ಮರಗಳಲ್ಲಿ ಎಲೆಗಳೆಲ್ಲ ಏನಾಗ್ಬಿಟ್ಟಿರುತ್ತೆ, ಎಲ್ಲ ಉದುರೋಗ್ಬಿಟ್ಟಿರುತ್ತೆ. ಹೌದು ತಾನೆ? ಆ ಎಲೆಗಳೆಲ್ಲ ಉದುರೋಗ್ಬಿಟ್ಟು ಹೊಸ ಚಿಗುರು ಯಾವ ಟೈಮಲ್ಲಿ ಬರೋದು? ವಸಂತ ಕಾಲ. ವಸಂತ ಕಾಲ ಅನ್ನೋ ಟೈಮಲ್ಲಿ ಆ ಹೊಸ ಚಿಗುರು ಕೂಡ ಬರುತ್ತೆ. ಆ ಎಲೆಗಳ ಕಲರ್ ಬಣ್ಣ ಹೇಗಿರುತ್ತೆ? ಕೆಂಪಿರುತ್ತಾ? ಹಸಿರು. ಆ ಎಲೆಗಳ ಬಣ್ಣ ಬಂದು ಹಸಿರಾಗಿರುತ್ತೆ. ಹೌದಲ್ಲ? ಅದೇ ಬಂದು ನಮ್ಮ ಗ್ರೀನ್ ಲೈಫ್ ಕಂಪನಿ. ಓಕೆನಾ? ಹಸಿರಾಗಿರುವಂತ ನಮ್ಮ ಗ್ರೀನ್ ಲೈಫ್ ಕಂಪನಿ ಶಾಂತಿ ವರ್ಣವನ್ನು ತೋರಿಸುವಂತ ಒಂದು ನಮ್ಮ ಕಂಪನಿ. ಈ ಒಂದು ಕಂಪನಿ ಬಂದು ಇಡೀ ವಿಶ್ವದಲ್ಲೇ ನಂಬರ್ 1 ಕಂಪನಿ. ಈ ವಿಶ್ವದಲ್ಲೇ ನಂಬರ್ 1 ಕಂಪನಿ. ಯಾವ ಕಂಪನಿ? ಯಾವ ಕಂಪನಿ? ತಿಳಿದಿಲ್ಲ? ಕರ್ಸ್ಕೊಡ್ಲಾ? ಗ್ರೀನ್ ಲೈಫ್ ಕಂಪನಿ ಇಡೀ ವಿಶ್ವದಲ್ಲಿ ಕೂಡ ಬಂದು ನಂಬರ್ 1 ಕಂಪನಿ. ಅದ್ಭುತವಾದಂತ ಕಂಪನಿ. ಇಂಥ ಒಂದು ಸಂಸ್ಥೆನಲ್ಲಿ ಕೂಡ ಬಂದು ನೀವು ಥೆರಪಿನ ತಗೊಳ್ತಾ ಇರುವಂತವರು ತುಂಬಾನೇ ಅದೃಷ್ಟವಂತರು. ಇಲ್ಲಿ ಬರುವಂತ ಎಲ್ಲಾ ಅಪ್ಪ ಅಮ್ಮಂದ್ರು ಅದೃಷ್ಟವಂತರು. ಅದೃಷ್ಟವಂತರು ಅಲ್ವಾ ಇಲ್ವಾ? ನಿಜನಾ? ಅದೃಷ್ಟವಂತರು ನೀವೆಲ್ಲ. ಈ ಒಂದು ಕಂಪನಿ ಬಂದ್ಬಿಟ್ಟು 1980ರಲ್ಲಿ ಸ್ಟಾರ್ಟ್ ಆಗಿದ್ದು. ಎಷ್ಟರಲ್ಲಿ? 1980ರಲ್ಲಿ. ಎಲ್ಲಿ ಸ್ಟಾರ್ಟ್ ಆಗಿದ್ದು? ಸೌತ್ ಕೊರಿಯಾ. ಓಕೆನಾ? ನಮ್ಮ ಸೌತ್ ಕೊರಿಯಾ ದೇಶ ಅಂದ್ರೆ ದಕ್ಷಿಣ ಕೊರಿಯಾ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ 1980ರಲ್ಲಿ ಈ ಒಂದು ಗ್ರೀನ್ ಲೈಫ್ ಸಂಸ್ಥೆ ಸ್ಥಾಪನೆ ಆಯಿತು. ಅಲ್ಲಿನೂ ಕೂಡ ಬಂದು ನಿಮ್ಮ ಹಾಗೆ ಎಲ್ಲ ಅಪ್ಪ ಅಮ್ಮಂದ್ರು ಬಂದು ಥೆರಪಿನ ತಗೊಂಡು ಕೋಟ್ಯಾಂತರ ಜನಗಳು ಕೂಡ ಬಂದು ನೈಸರ್ಗಿಕವಾಗಿ ಏನ್ ಪಡ್ಕೊಂಡ್ರು? ಏನ್ ಸಿಕ್ತವ್ರಿಗೆ? ಆರೋಗ್ಯ. ನಿಮ್ಗೆ ಸಿಗ್ತಾ ಇದೆಯಾ ಇಲ್ವಾ? ಸಿಕ್ತಿಲ್ಲ. ಇನ್ನು ಸಿಕ್ಕಿಲ್ಲ. ಈ ಒಂದು ನೈಸರ್ಗಿಕವಾದಂತ ಒಂದು ಥೆರಪಿನ ಬಂದು ಆ ಗ್ರೀನ್ ಲೈಫ್ ಹೆಲ್ತ್ ಸೆಂಟರ್ ಅಲ್ಲಿ ಪಡ್ಕೊತಾ ಬಂದ್ರು. ಅಂತ ಒಂದು ಗ್ರೀನ್ ಲೈಫ್ ಸಂಸ್ಥೆ ಬಂದ್ಬಿಟ್ಟು 1980ರಲ್ಲಿ ಸ್ಟಾರ್ಟ್ ಆಗಿದ ನಂತರ ನೆಕ್ಸ್ಟ್ ಬಂತು ನಮ್ಮ ಹೈದರಾಬಾದ್ ಅಲ್ಲಿ. ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಗೊತ್ತಾ? ನಮ್ ಸ್ಟಾಫ್ ಹೇಳ್ಕೊಟ್ಟಿದಾರ? ನಿಮ್ ಪಕ್ಕ ಕೂತ್ಕೊಂಡು ಮಾತಾಡ್ತಾರ? ಹೇಳ್ಕೊಟ್ಟವ್ರ? ಹೇಳ್ಕೊಟ್ಟಿಲ್ವಾ? ನಮ್ಮ ಹೈದರಾಬಾದ್ ಅಲ್ಲಿ ಬಂದು 2007. ಓಕೆನಾ? 2007ರಲ್ಲಿ. ಎಲ್ಲಿ? ಹೈದರಾಬಾದ್ ಎಲ್ಲಿದೆ ಅಂತ ಗೊತ್ತವಾ? ಆಯ್ತಾ? ಹೈದರಾಬಾದ್ ಅಲ್ಲಿ ಬಂದು 2007ರಲ್ಲಿ ನಮ್ಮ ಸಂಸ್ಥೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕ ಓಪನ್ ಆಯ್ತು. ಓಕೆನಾ? ಹೈದರಾಬಾದ್ ಅಲ್ಲಿ ಓಪನ್ ಆಗಿದ ನಂತರ ಅಲ್ಲಿನೂ ಕೂಡ ಬಂದು ನಿಮ್ಮ ಹಾಗೆ ನಮ್ಮ ಎಲ್ಲ ಅಲ್ಲಿರುವಂತ ಅಪ್ಪ ಅಮ್ಮಂದು ಕೂಡ ಬಂದು ಥೆರಪಿನ ತಗೊಂಡು ಆರೋಗ್ಯನೂ ಕೂಡ ಸಿಗ್ತಾ ಬಂದು, ಜೊತೆಗೆ ಸಂತೋಷ ಅನ್ನೋದು ಕೂಡ ಬಂದು ಸಿಗ್ತಾ ಬಂತು. ಅಲ್ಲಿ ಬಂದು ಸ್ಟಾರ್ಟ್ ಆಗಿದ ನಂತರ ಬಾಲಾಜಿ ಸರ್ ಅಂತ ಇದ್ರು. ಓಕೆನಾ? ಆ ಸಂಸ್ಥೆನ ಓಪನ್ ಅಂದ್ರೆ ಆ ಒಂದು ಸಂಸ್ಥೆನ ಓಪನ್ ಮಾಡಿದ ವ್ಯಕ್ತಿ ಬಂದು ಬಾಲಾಜಿ ಸರ್. ಯಾರು? ಬಾಲಾಜಿ ಸರ್. ಇಲ್ಲಿ ಬಂದ್ಬಿಟ್ಟು ನಮ್ಮ ಸರ್ ಹೆಸರೇನು ಹೇಳಿ ನೋಡೋಣ. ಯಾರು ಹೇಳ್ಬೇಡಿ. ನಮ್ಮ ಸರ್ ಹೆಸರೇನು? ಅಪ್ಪ ಅವ್ರಿಗೆ ಮಾತ್ರ ಗೊತ್ತಿರೋದ? ನೀವು ಕೇಳ್ಕೋಬೇಕು. ನೀವು ನಮ್ಮ ಸ್ಟಾಫ್ ಹತ್ರ ಕೇಳ್ಕೋಬೇಕು. ಈ ಸರ್ ಬರ್ತಾರಲ್ಲ ಅವ್ರ ಹೆಸರೇನು, ಅವ್ರ ಊರು ಎಲ್ಲಿಂದ ಬರೋದು, ಅವ್ರು ಇಲ್ಲಿಂದ ಸ್ಟಾರ್ಟ್ ಆದಾಗ ಎಷ್ಟೇ ಎಷ್ಟ್ ಮಾಡಿದ್ರು ಅದೆಲ್ಲ ನೀವು ಕೂಡ ತಿಳ್ಕೋಬೇಕು. ಓಕೆನಾ? ಈಗ ಬಂದು ನೀವು ಹೊರಗಡೆ ಹೋಗ್ತಿದ್ದೀರ, ಸರ್ವೇ ಬಂದು ನನ್ನ ಹೆಸರೇನು ಅಂತ ಗೊತ್ತಿಲ್ಲ ಅಂತ ಏನಂತಾರೆ? ಏನಾಗುತ್ತೆ ಮನಸ್ಸಿಗೆ? ಅದಕ್ಕೆ ಈಗ ನಮ್ಮ ಸರ್ ಹೆಸರು ಬಂದು ರೋಹಿತ್. ಓಕೆನಾ? ಅದೇ ರೀತಿನೇ ಕೂಡ ಒಂದು ಬಾಲಾಜಿ ಸರ್ ಅಂತ ಹೈದರಾಬಾದ್ ಅಲ್ಲಿ ಇದ್ರು. ಅವರು ಬಂದು ಏನ್ ಮಾಡಿದ್ರು? ಥೆರಪಿನ ಕೊಡೋಕ್ಕಿಂತ ಮುಂಚೆ ಅವ್ರ ತಾಯಿಗೆ ತುಂಬಾನೇ ನೋವಿತ್ತು. ಶುಗರ್ ಇತ್ತು, ಹಾರ್ಟ್ ಪ್ರಾಬ್ಲಮ್, ಮನೇಲಿ ಹೃದಯ ತೊಂದರೆ ಇತ್ತು, ಕಿಡ್ನಿ ತೊಂದರೆ ಇತ್ತು, ಮೈಕೈ ಎಲ್ಲ ನೋವಿತ್ತು, ತುಂಬಾ ತೊಂದರೆಗಳೆಲ್ಲ ಇತ್ತು, ಬಿಪಿನೂ ಕೂಡ ಇತ್ತು. ಅವ್ರಿಗೆ ಎಲ್ಲಾ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋದ್ರು. ಎಲ್ಲಾ ಕಡೆ ಕರ್ಕೊಂಡೋದ್ರು. ಅಮ್ಮನಿಗೆ ಬಂದು ಶುಗರು ನಾರ್ಮಲ್ ಆಗಿಲ್ಲ, ಬಿಪಿನೂ ಕೂಡ ನಾರ್ಮಲ್ ಆಗ್ತಾ ಇಲ್ಲ. ಅವ್ರಿಗೆ ದಿನ ಏನಾಗ್ತಾ ಬಂತು?
ಜಾಸ್ತಿ ಆಯ್ತು. ಏನ್ ಜಾಸ್ತಿ ಆಯ್ತು? ಶುಗರ್ ಬಿಟ್ಟು ಎಲ್ಲ ಜಾಸ್ತಿ ಆಯ್ತಾ ಬಂತು. ಅವ್ರ ಮಗ ಬಾಲಾಜಿ ಬಂದು ಎಲ್ಲ ಕಡೆ ಕರ್ಕೊಂಡೋದ್ರು, ಏನು ಕೂಡ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಅವ್ರ ಫ್ರೆಂಡ್ ಹತ್ರ ಬಂದು ಹೇಳ್ಕೊಡ್ರು, ನಾನು ಹೋಗ್ತಾ ಇದ್ದ ತಾಯಿಗೆ ಎಷ್ಟೇ ಕಡೆನ ಹಾಸ್ಪಿಟಲ್ ಕರ್ಕೊಂಡೋದ್ರು ಅವ್ರಿಗೆ ಗುಣನೇ ಆಗ್ತಿಲ್ಲ, ಏನ್ ಮಾಡ್ಬೇಕಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಈ ಬಾಲಾಜಿ ಸರ್ ಬಂದು ಅಮೆರಿಕಾದಲ್ಲಿ ಅಲ್ಲಿ ಬಂದವ್ರಿಗೆ ಕೆಲಸ ಇದ್ರು. ಅಲ್ಲಿಂದ ಬಂದು ಫ್ರೆಂಡ್ ಹತ್ರ ಹೇಳ್ಕೊಂಡಾಗ ಅವರು ಬಂದು ಏನ್ ಮಾಡಿದ್ರು, ಅವರ ತಾಯಿಗೆ ಬಂದು ಎಲ್ಲಾ ತರ ಹಾಸ್ಪಿಟಲ್ ಕೂಡ ಕರ್ಕೊಂಡು ಹೋಗಾಗಿದೆ, ಅದೇನು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದ್ರೆ ಒಂದು ಜಾಗ ಹೇಳ್ತೀನಿ, ಅಲ್ಲಿ ಹೋಗಿ ನೀನು ಥೆರಪಿ ಕೊಟ್ಟು ನೋಡಿ, ಇಲ್ಲಾಂದ್ರೆ ಅಲ್ಲಿ ಹೋಗಿ ಅಲ್ಲಿರುವಂತ ಸರ್ ಜೊತೆ ಮಾತಾಡು, ನಿಮಗೆ ಒಂದು ಒಳ್ಳೆ ಸಹಾಯ ಆಗೇ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಸೌತ್ ಕೊರಿಯಾ ದೇಶಕ್ಕೆ ಹೋದ್ರು. ಎಲ್ಲಿ ಹೋದ್ರು? ಏನಕ್ಕೆ ಹೋದ್ರು ಅಲ್ಲಿಗೆ? ಯಾರನ್ನ? ತಾಯಿನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಇರುವಂತ ಓನರ್ನ ಬಂದು ಮಾತಾಡ್ಕೊಂಡು ಬರೋಣ, ನನ್ನ ತಾಯಿ ಇರುವಂತ ಸಮಸ್ಯೆ ಅವ್ರ ಹತ್ರ ಹೇಳ್ಕೊಳ್ಳೋಣ ಅಂತ ಹೋಗಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಓನರ್ಸ್ ಮಾತಾಡ್ತಾ ಹೋಗುವಾಗ ಅಲ್ಲಿರುವಂತ ಸರ್ ಬಂದು ಏನ್ ಮಾಡಿದ್ರು, ಈ ಒಂದು ಪಚ್ಚೆ ಕಲ್ಲದ ಮ್ಯಾಟ್ ಬಗ್ಗೆ ಅವರು ವಿವರಣೆ ಹೇಳಿದ್ರು. ಪಚ್ಚೆ ಕಲ್ಲು ಮ್ಯಾಟ್ ಅಂದ್ರೆ ಯಾವ್ದು? ಪಚ್ಚೆ ಕಲ್ಲು ಯಾವ್ದು? ಏನ್ ತಗೋತಾ ಇದ್ದೀರಾ ನೀವು? ತಗೋತಾ ಇದ್ದೀರಾ ಪಚ್ಚೆ ಕಲ್ಲು ಮ್ಯಾಟ್ ಅಲ್ಲಿ? ಏನ್ ತಗೊಂಡಿದ್ಯವ? ಅದೇ ಒಂದು ಪಚ್ಚೆ ಕಲ್ಲು ಮ್ಯಾಟ್ ಬಗ್ಗೆ ಅಲ್ಲಿ ಓನರ್ಸ್ ಎಲ್ಲ ಹೇಳಿ ತಗೊಂಡೋಗಿ ನಿಮ್ ತಾಯಿ ಕೊಡಿ, ಖಂಡಿತ ನಿಮ್ ತಾಯಿ ಗುಣ ಆಗ್ತದೆ ಅಂತ ಹೇಳಿದ್ರು. ಅವ್ರು ಏನ್ ಮಾಡಿದ್ರು, ಸೌತ್ ಕೊರಿಯಾ ದೇಶದಿಂದ ಬಂದ್ಬಿಟ್ಟು ಅವ್ರ ತಾಯಿಗೆ ಥೆರಪಿ ತಗೊಳ್ಳೋಕೆ ಸರಿ ಹೇಳಿದ್ರು. ಅಮ್ಮ ನಾನು ಇರೋದಿಲ್ಲ, ನಾನು ಬಂದ್ಬಿಟ್ಟು